ಇಷ್ಟು ದಿನ ಕೈ ಸರ್ಕಾರದಲ್ಲಿ ಕಾಂಗ್ರೆಸ್ನಲ್ಲಿ ಅಂದ್ರೆ ಕ್ರಾಂತಿ ಆಗತ್ತೆ ಅನ್ನುವಂತಹ ಮಾತನ್ನ ಕೇಳಿದ್ರಿ. ಆದ್ರೆ ಹೊಸದೊಂದು ಬೆಳವಣಿಗೆಯಾಗಿದೆ. ಬಿಜೆಪಿಯಲ್ಲಿ ಕ್ರಾಂತಿ ಆಗತ್ತೆ ಅಂತ ಶಾಸಕರೊಬ್ಬರು ಬಾಂಬ್ ಸಿಡಿಸಿದ್ದಾರೆ. 3 ತಿಂಗಳಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿ ಆಗತ್ತೆ, ಬರೆದಿಟ್ಕೊಳ್ಳಿ ಅಂತ ಬೇಳೂರು ಗೋಪಾಲಕೃಷ್ಣ ಬಾಂಬ್ ಸಿಡಿಸಿದ್ದಾರೆ. ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಭವಿಷ್ಯ ನುಡಿದಿದ್ದಾರೆ. ಬಿಎಸ್ವೈ ಫ್ಯಾಮಿಲಿಯನ್ನ ತೆಗೆಯೋದಕ್ಕೆ ಹಲವರು ತಂತ್ರ ರೂಪಿಸಿದ್ದಾರೆ. ಆರ್ ಅಶೋಕ್ ಹಿಡಿದು ಎಲ್ಲರಿಗೂ ಕೂಡ ಆ ವಿಚಾರ ಮನಸ್ಸಿನಲ್ಲಿದೆ. ಯತ್ನಾಳ್, ಪ್ರಹ್ಲಾದ್ ಜೋಶಿ ಆಸೆಯೂ ಕೂಡ ಇದೇ ಆಗಿದೆ. ಬಿವೈವಿಗೆ ಅಧ್ಯಕ್ಷ ಮಾಡಬಾರ್ದು ಅಂತ ಹಲವರಲ್ಲಿದೆ. ಹೀಗಾಗಿ ಬಿಜೆಪಿ ಪಕ್ಷದಲ್ಲೂ ಕ್ರಾಂತಿ ಆಗೇ ಆಗತ್ತೆ. ನಮ್ಮ ಕ್ರಾಂತಿ ಬಗ್ಗೆ ಅವರು ಯೋಚನೆ ಮಾಡೋದು ಬೇಡ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಹೋಗೋದಿಲ್ಲ ಹೀಗಂತ ಸಾಗರದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ನೀಡಿದ್ದಾರೆ. ಇಷ್ಟು ದಿನಗಳ ಕಾಲ ಕಾಂಗ್ರೆಸ್ ಸರ್ಕಾರದಲ್ಲಿ ನವೆಂಬರ್ ಕ್ರಾಂತಿ ಆಗತ್ತೆ ಅನ್ನೋದು ಹಳೆ ವಿಚಾರ. ಆದ್ರೆ ಇನ್ನು 3 ತಿಂಗಳಿನಲ್ಲಿ ಬಿಜೆಪಿಯಲ್ಲಿ ಕ್ರಾಂತಿ ಆಗತ್ತೆ, ಬರೆದಿಟ್ಕೊಳ್ಳಿ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೊಸ ಬಾಂಬ್ ಅನ್ನ ಸಿಡಿಸೋದ್ರ ಮೂಲಕ ಭವಿಷ್ಯವನ್ನ ನುಡಿದಿದ್ದಾರೆ. ಮುಖ್ಯವಾಗಿ ಆರ್ ಅಶೋಕ್ ಇಂದ ಹಿಡಿದು ಬಿಜೆಪಿ ಕಲಿಗಳಲ್ಲಿ ಬಿಎಸ್ವೈ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಅವರನ್ನ ತೆಗೆದುಹಾಕಬೇಕು, ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತ ರೀತಿಯಲ್ಲಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಬಿಜೆಪಿಯಲ್ಲೂ ಯಡಿಯೂರಪ್ಪ ಮಕ್ಕಳ ಕುಟುಂಬವನ್ನ ಅವ್ರಿಗೆ ತೆಗಿಬೇಕು ಅನ್ನೋದು ಬಿಜೆಪಿಯ ಬಹಳಷ್ಟು ಜನರಲ್ಲಿ ಇದೆ. ಆರ್ ಅಶೋಕ್ ಇಂದ ಹಿಡಿದು ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಯತ್ನಾಳಿಂದ ಹಿಡಿದು ಇಡೀ ರಾಜ್ಯದ ಅವರ ಬಿಜೆಪಿ ಅವರು ಇವತ್ತು ವಿಜೇಂದ್ರನಿಗೆ ಅಧ್ಯಕ್ಷ ಮಾಡಬಾರ್ದು ಅನ್ನೋದು ಬಹಳ ಜನರಲ್ಲಿ ಇದಲ್ಲಿದ್ದಾರೆ. ಹಂಗಾಗಿ ಅವರಲ್ಲೂ ಇವತ್ತು ಕ್ರಾಂತಿ ಆಗೇ ಆಗುತ್ತೆ. ಹಂಗಾಗಿ ನಮ್ಮ ಕ್ರಾಂತಿ ಬಗ್ಗೆ ಅವ್ರು ಯೋಚನೆ ಮಾಡೋದು ಬೇಡ. ಅವ್ರ ಕ್ರಾಂತಿ ಮಾಡ್ಕೊಳ್ಳೋದು, ಅವ್ರ ಕ್ರಾಂತಿ ಉಳಿಸ್ಕೊಳಕ್ ಹೇಳಿ ಕ್ರಾಂತಿ ಆಗುತ್ತೆ. ಶಿವಕುಮಾರ್ ಅವರನ್ನು ಬಿಜೆಪಿ ಕ್ರಾಂತಿ ಅವರು ನೋಡಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿದ್ಯಾ? ಡಿ.ಕೆ. ಸಾಹೇಬ್ರು ಹೇಳಿದ್ರು, ನನ್ನನ್ನು ಕರೆದಿದ್ರು, ಆದ್ರೆ ನಾನು ಜೈಲಿಗೆ ಹೋಗ್ತೇನೆ, ನಿಮ್ಮ ಪಕ್ಷಕ್ಕೆ ಬರಲ್ಲ ಅಂತ ಹೇಳಿ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಹಂಗೆ ಇರುತ್ತೆ, ಅವೆಲ್ಲ ಹೇಳಿಕೆ ಕೊಟ್ಟಿರ್ಬೋದು, ಅದನ್ನೆಲ್ಲ ಹೇಳಿದ್ದಾರೆ. ನಾನು ಜೈಲಿಗೆ ಬೇಕಾದ್ರೆ ಹೋಗ್ತೇನೆ, ನಿಮ್ಮ ಪಕ್ಷಕ್ಕೆ ಬರಲ್ಲ, ಪಕ್ಷ ನಿಷ್ಠೆ ನಂದು ಅಂತ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಸಾಹೇಬ್ರು. ಹಂಗಾಗಿ ಆ ತರ ವಾತಾವರಣ ಎದ್ದಿಲ್ಲ ಕಾಣ್ತಿದ್ದಾರೆ. ಹಾಗಾಗಿ ಕ್ರಾಂತಿ ನಮ್ಮಲ್ಲಿಲ್ಲ, ನೆಕ್ಸ್ಟ್ ಬಿಜೆಪಿಯಲ್ಲಿ ಕ್ರಾಂತಿ ಆಗುತ್ತೆ. ಇನ್ನೊಂದು 3 ತಿಂಗಳಲ್ಲಿ ಆಗುತ್ತೆ, ಬರೆದಿಟ್ಟು.